492ನೇ ಇವ್ರಿಗೆ GPI ಮಾಡಿ ಇದನ್ನೇ ನಮ್ಗೆ ಅಗ್ರಿಮೆಂಟ್ ಮಾಡಿದ್ರು. ಇವ್ರ ಹೆಸರು ಪದ್ಮಪ್ರಿಯ. ಇವ್ರಿಗೂ 5 ವರ್ಷದಿಂದ ಯಾಮರ್ಸ. ಅದೆಲ್ಲ ನಮ್ಗೆ ಇವಾಗೇ ಸರ್ ಗೊತ್ತಾಗಿದ್ದು. ಹಿಂಗೆ ಎಷ್ಟೋ ಜನರಿಗೆ ಇವಾಗ ಇದು ಬೋರ್ಡ್ ಹಾಕೋದು ನಮ್ಗೆ ಫಸ್ಟೇ ಮಾಡ್ಬಿಟ್ಟಿದ್ರೆ ನಮ್ಗೆ ಗೊತ್ತಿರ, ನಾವ್ ಹೋಗಿ ಹಿಂಗ್ ಸಿಕ್ಕಾಕೊಂಡಿರಲ್ಲ. ಬ್ರೋಕರ್ಗಳಿಗೆ ಜಾಸ್ತಿ ಕಮಿಷನ್ ಕೊಟ್ಟೆ ಹಿಂಗ್ ಮಾಡಿದ್ರು. ನಾವೇನ್ ಅವನನ್ನು ಹಿಡಿದ್ರೇನೆ ಗೊತ್ತಾಗ್ಬಿಡತ್ತೆ ಸರ್. ಇವ್ರು 3 ಜನನು ಕಲ್ರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ತರ ತುಂಬಾ ಜನಗ ಅನಾಯಾಮ. ಹಂಗ್ ಸಿಗ್ಲಿಲ್ಲ ಅಂದ್ರೆ ನಮ್ ಸಾವ್ಗಿ ಇವರೇ ಸರ್ ಕಾರಣ. ಸತ್ಯವಾಗ್ಲೇ ನಾವ್ ಎಲ್ಲೋಗಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಸರ್. ನಾವ್ ಸತ್ರೆ ಅದಕ್ಕೆ ಇವ್ರು ಅಗ್ರಿಮೆಂಟ್ ಮಾಡಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ಒಪ್ಕೊಂಡಿರೋ ರೆಕಾರ್ಡ್ಸ್ ಎಲ್ಲ ಇದೆ. ಇವಾಗ್ಲೂ 15ನೇ ತಾರೀಕು ಕೊಡ್ತೀನಿ ಅಂತಾನೆ ಹೇಳಿದ. ಅದು ನನ್ ನಂಬಿಕೆನೇ ಇಲ್ಲ ಸರ್. ಅಯ್ಯಪ್ಪ ಬರ್ತಾನೆ, ಎಲ್ಲಿದ್ದಾನಂತ ಕೂಡ ಗೊತ್ತಿಲ್ಲ. ಎಲ್ಲೂ ಇಲ್ಲ, ಇಲ್ಲೇ ಎಲ್ಲೋ ಸುತ್ತಾಡ್ಕೊಂಡಿದ್ದಾನೆ ಅಷ್ಟೇ ಸರ್. ಈಗೇನೋ ಅವ್ರ ಜಾಗ ಅಂತ ಅವ್ರು ಕಾಂಪೌಂಡ್ ಹಾಕೊಂಡಿದ್ದಾರೆ ಸರ್. ಜಗನ್ನಾಥ್ ಸರ್ ಅನ್ನೋರು ಅವ್ರ ಜಾಗ ಅಂತ. ಅವ್ರದ್ದು ಯಾವುದೂ ಇಲ್ಲ ಸರ್. ಅವ್ರದ್ದು ಯಾವುದೂ ಇಲ್ಲ. ಅವ್ರು ಯಾವುದೋ ಒಂದು 15/8/78 ಅಂತ ಮಾಡ್ಕೊಂಡಿದ್ದಾರೆ. 15/8/78 ಅನ್ನೋದು ಎನ್ ವೆಂಕಟೇಶ್ ರೆಡ್ಡಿ ಬಿನ್ ನರಸಿಂಹರೆಡ್ಡಿ ಅನ್ನೋರು ಟೌನ್ನಲ್ಲಿದೆ. ಅವ್ರ ಹೆಸರಿನಲ್ಲಿದೆ ಆ ಪ್ರಾಪರ್ಟಿ. 4 ಎಕರೆ 7 ಗುಂಟೆ ಟೋಟಲ್ಲು. ಆವಾಗ ಅವ್ರ ಹೆಸರಿನಲ್ಲಿರುವಾಗ ಇವ್ರಿಗೆ ಸೇಲ್ ಮಾಡೋಕ್ಕೆ ಹೆಂಗೆ ಬರುತ್ತೆ? ಆ ತಾರೀಕಿನಲ್ಲಿ ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಮಾಡಿಕೊಂಡು ರಾಮ ಖಾನ್ ಅವರು, ಕೃಷ್ಣಾರೆಡ್ಡಿ, ಕೃಷ್ಣಾರೆಡ್ಡಿನವರು ಫೇಕ್ ಡಾಕ್ಯುಮೆಂಟ್ಸ್ ಅದನ್ನು ಮಾಡಿಕೊಂಡು ಬೇರೆಯವರಿಗೆ ಸುಮಾರು ಜನರಿಗೆ ಮೋಸ ಮಾಡಿದ್ದಾರೆ ಅವರು. ಬ್ಯಾಂಕಲ್ಲಿ ಲೋನ್ ತೆಗ್ದಿರೋದು ಸರ್ ನಾವು. ನಮ್ ಗಂಡನು CRP ಅವ್ರೆ ಬ್ಯಾಂಕಲ್ಲಿ ಲೋನ್ ತೆಗ್ದು ಕೊಟ್ಟಿತ್ತು. ಇವ್ರಿಗೆಲ್ಲ ಗೊತ್ತಿ, ಇವ್ರು ಸೈನ್ ಮಾಡಿಲ್ಲ. ಇವ್ರು ಚಿಕ್ಕ ಮಗನೂ ಇದಾರೆ. ಇವ್ರನ್ನ ಹಿಡ್ಕೊಂಡು ಕೇಳಿದ್ರೆ ಕೂಡ ಅವ್ರ ವಿಷಯ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರ ಅಪ್ಪ ಅಮ್ಮ ಇರೋದು ಕಾಡ್ಗುಡಿಯಲ್ಲಿ, ವೈಟ್ ಫೀಲ್ಡ್ ಅಲ್ಲಿ, ಬೇರೆ ಎಲ್ಲೂ ಇಲ್ಲ ಸರ್. ಅವ್ರನ್ನ ಹಿಡೀರಿ. ಫಸ್ಟ್ ಬಂದು ನಾವು ಸೈಟ್ ಜಾಗ ನೋಡಕ್ ಬಂದ್ರಿ. ಜಾಗ ನೋಡಕ್ ಬಂದಾದ್ಮೇಲೆ ಒಂದ್ ಬ್ರೋಕರ್ ಕರ್ಕೊಂಡ್ ಬಂದ್ ನಮ್ಗೆ ನೋಡ್ಸಿದ್ ನಮ್ ಮನೆಯವ್ರಿಗೆ ಹಿಂಗ್ ಸೈಟ್ ಇದೆ ಅಂತ. ಆಯಪ್ಪ ಏನಂದ, ಈ ಖಾತಾಗಕ್ 1 ತಿಂಗ್ಳ ಆಗತ್ತೆ, ಅದ್ರ ಒಳಗಡೆ ನಾವು 3 ಲಕ್ಷ ಕೊಡ ಅಗ್ರಿಮೆಂಟ್ ಮಾಡ್ಕೊ, ಆಮೇಲೆ ಬೇಕಾದ್ರೆ ಇವು 15 ದಿನದಲ್ಲಿ ಈ ಖಾತಾ ಆದ್ಮೇಲೆ ನಿಮ್ ಸೈಟ್ ನೀವ್ ಮಾಡ್ಕೊಡ್ತೀರಿ ಅಂತ 2 ತಿಂಗಳು ಮಾಡಾದ್ಮೇಲೆ ಇಲ್ಲ ಸ್ವಲ್ಪ ಲೇಟ್ ಆಗತ್ತೆ, ನೀವು ಕೊಟ್ಟಿರೋ ಹಣ ಎಲ್ಲ ಖರ್ಚಾಗ್ಬಿಟ್ಟು ಅದಕ್ಕಿದ್ದಕ್ಕಂತ ಮತ್ತೆ ಒಂದು ಅಗ್ರಿಮೆಂಟ್ ಮಾಡಂತ 5 ಲಕ್ಷ ಕೊಟ್ಟಿದ್ದೀರಿ. ಟೋಟಲ್ 8 ಲಕ್ಷ. ಲಾಸ್ಟ್ಗೆ ಇವ್ನು ಮಾಡ್ಲೇ ಇಲ್ಲ. ಆಮೇಲೆನೆ ನಮ್ಗೆ ಬೇಡ, ನಮ್ಗೆ ಜಾಗ ಬೇಡ, ನಮ್ ಹಣ ಏನಿದೆ ರಿಟರ್ನ್ ಮಾಡಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, 2 ತಿಂಗಳು 3 ಅದು ಮಾತಾಡಿರೋ ರೆಕಾರ್ಡ್ಸ್ ಎಲ್ಲ ಕೂಡ ಇದೆ ಸರ್ ನನ್ನ ಹತ್ರ. ಲಾಸ್ಟ್ ಅಲ್ಲಿ ನಾವು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟ ಆದ್ಮೇಲೆನೆ ನಮ್ಗೆ ಗೊತ್ತಾಗಿದ್ದೇನು ಇದು ಕೇಸಲ್ಲಿ ಇದೆ, ಇದು ಆಗೋದಿಲ್ಲ, ಇದು ಜಗನ್ನಾಥ್ ಹೆಸರು ಮೇಲೆ ಆಗಿದೆ ಅಂತ. ಬಂದು ನಾವು ಮಾಡೋ ಅಷ್ಟಿಗೆ ಇವ್ರು ಕಲ್ರಂಗ್ ನಮ್ಗೆ ಪಂಚಾಯತ್ ಅವರೆಲ್ಲ ಇಲ್ಲಿ ಬಂದು ಮಾತಾಡುವಾಗ ಏನಾಯ್ತು, ಇಲ್ಲ ನಾವು 1 ದಿನ ಟೈಮ್ ಕೊಡಿ, ನಾವು ಹಣ ತಗೊಂಡ್ ಬಂದ್ ಕೊಟ್ಬಿಟ್ರಿ ಸರಿ ಅಂತ ನಾವು 1 ದಿನ ಟೈಮ್ ಕೊಟ್ರಿ. ನೋಡ್ರೆ ಅವ್ರ ಮಗಳ ಮನೇಲಿ ಬೇರೆ ಎಲ್ಲೂ ಇಲ್ಲ ಸರ್. ಕಲ್ಪನಾ ಆ ಅಮ್ಮ ಹೆಸರು, ವೈಟ್ ಫೀಲ್ಡ್ ಅಲ್ಲಿ ಇದಾರೆ, ಕಾಡ್ಗುಡಿ ಪೋಸ್ಟ್ ಆಫೀಸ್ ಆಪೋಸಿಟ್ ಅಲ್ಲೇ ಅವ್ರ ಮನೆ ಇರೋದು, ಅಲ್ಲೇ ಇರೋದು ಅವ್ರ ಅಪ್ಪ ಅಮ್ಮ. ಯಾರ ಹತ್ರ ದುಡ್ಡು ಕೊಟ್ಟಿದ್ದೀರಾ? ನಾವು ದುಡ್ಡು ಕೊಟ್ಟಿದ್ದು ಬಂದು ರಾಮಕ್ಕ, ಕೃಷ್ಣಾರೆಡ್ಡಿ, ಸೀನಾ. ಇವ್ರ ಮಗ ಸಸಿ ಬಂದು ಲೆಕ್ಕ ಮಾಡಿಕೊಟ್ರು, ಆದ್ರೆ ಅವ್ರು ಸೈನ್ ಮಾಡಿಲ್ಲ. ನಮ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ಏನ್ ಹೇಳಿದ್ರು, ನನ್ಗೆ ಒಂದೇ ಮಗ ಇರೋದು, ನನ್ ಮಕ್ಳೇ ಇಲ್ಲ. ಇವ್ರು ಯಾರಂದ್ರೆ ಮನೆಯಲ್ಲಿ ಕೆಲಸ ಮಾಡೋ ಹುಡುಗ, ನಮ್ಗೆ ಗೊತ್ತಿಲ್ಲ ಸರ್. ಇವಾಗೇ ಗೊತ್ತಾಗಿದೆ ಇವನು ಮಗ ಅಂತ. ಇವಾಗ ಟಕ್ ಅಂತ ಏನೋ ನನಗ್ ಗೊತ್ತಿಲ್ಲ, ಆದ್ರೆ ಇವ್ರ ಹಣ ಎಲ್ಲ ಲೆಕ್ಕ ಮಾಡ್ಕೊಟ್ರು. ಇಬ್ರು ಒಂದು ಸೈಟ್ ಅನ್ನ ಇಬ್ರಿಗೆ ಮಾಡ್ಕೊಟ್ಟಿದ್ದಾರೆ. ಫಸ್ಟ್ ಬಂದು ಅಂಗನವಾಡಿ ಟೀಚರ್, ಅವ್ರ ಹೆಸರು ಪದ್ಮಪ್ರಿಯ ಅಂತ, ಅವ್ರಿಗೆ ಮಾಡಿರೋದೇ ನಮಗೂ ಮಾಡ್ಕೊಟ್ಟಿದ್ದಾರೆ. ಆ ಅಮ್ಮನ್ ಕೂಡ ಬನ್ನಿ ಮೇಡಮ್.
ಇವಾಗ ನಾವ್ ಏನ್ ಹೇಳ್ತೀರಿ ನಮ್ಗ್ ಗೊತ್ತಿಲ್ಲ ಸರ್, ಗೊತ್ತಿಲ್ದಿರ ನಾವು ಸಿಕ್ಕಾಕೊಂಡ್ಬಿಟ್ರಿ, ನಮ್ಮ ಹಣ ರಿಟರ್ನ್ ಕೊಡ್ಸ್ಬಿಡ್ಲಿ. ನಾವು ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್. ಯಾವ ಸೈಟ್ ತೋರ್ಸಿದ್ರು ಅವರು? ಸೈಟ್ ನಮ್ ಆ ಕಡೆ 492ನೇ ಇವ್ರಿಗೆ GPI ಮಾಡಿ ಇದನ್ನೇ ನಮ್ಗೆ ಅಗ್ರಿಮೆಂಟ್ ಮಾಡಿದ್ರು. ಇವ್ರ ಹೆಸರು ಪದ್ಮಪ್ರಿಯ. ಇವ್ರಿಗೂ 5 ವರ್ಷದಿಂದ ಯಾಮರ್ಸ, ಅದೆಲ್ಲ ನಮ್ಗೆ ಇವಾಗೇ ಸರ್ ಗೊತ್ತಾಗಿದ್ದು. ಹಿಂಗೆ ಎಷ್ಟೋ ಜನರಿಗೆ ಇವಾಗ ಇದು ಬೋರ್ಡ್ ಹಾಕೋದು ನಮ್ಗೆ ಫಸ್ಟೇ ಮಾಡ್ಬಿಟ್ಟಿದ್ರೆ ನಮ್ಗೆ ಗೊತ್ತಿರ, ನಾವ್ ಹೋಗಿ ಹಿಂಗ್ ಸಿಕ್ಕಾಕೊಂಡಿರಲ್ಲ. ಬ್ರೋಕರ್ಗಳಿಗೆ ಜಾಸ್ತಿ ಕಮಿಷನ್ ಕೊಟ್ಟೆ ಹಿಂಗ್ ಮಾಡಿದ್ರು. ನಾವೇನ್ ಹೇಳೋದು, ಅವ್ರ ಜಾಗ ಅವ್ರು ಮಾಡ್ಕೊಂಡ್ರಿ, ಇಲ್ವಾ ಈ ಮನೆ ಆದ್ರೂ ಮಾರಿ ನಮ್ಮ ಮನೆ ಹಣ ಸೆಟಲ್ ಮಾಡ್ಲಿ ಸರ್, ಅಷ್ಟೇ ನಾವ್ ಹೇಳೋದು. ಅವ್ರು ಇರೋದ್ ಬಂದು ಕಲ್ಪನಾ ಮನೆಯಲ್ಲೇ ಇದ್ದಾರೆ. ಇನ್ನೊಬ್ಳು ಲತಾನು ಒಬ್ಬ ಆಯಮ್ಮ ಅಡ್ರೆಸ್ ನಮ್ಗೆ ಗೊತ್ತು, ಕೋಲಾರಲ್ಲಿ ಇದ್ದಾರೆ. ಅವ್ರ ಹತ್ರ ಚೆನ್ನಾಗ್ ಪ್ರಾಪರ್ಟಿ ಎಲ್ಲಾನು ಇದೆ. ಅವರು ನಮ್ಗೆ ಒಪ್ಕೊಂಡಿದ್ದಾರೆ, ನಾವು ಕೊಡ್ತೀರಂತ. ಇವಾಗ ನೋಡ್ರೆ ಫೋನ್ ಬ್ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರನ್ನ ಕರ್ಸಿದ್ರೆ ಸರಿ ಹೋಗುತ್ತೆ ಸರ್. ನಾವು ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್. ಅವ್ರ ಏನಂತಾರೆ, FIR ಬೇಡಮ್ಮ, ಬಂದು ಕರ್ಸಿ ಮಾತಾಡ್ಸೋಣ ಅಂತ. ಇಲ್ವೇ ಇಲ್ಲಾನೆ ಸರ್, ನಾವ್ ಏನ್ ಮಾಡೋದು? ಜಾಗ ಯಾರು ಮಾರಿದ್ರು ಅವರು ಪತ್ತೆ ಇಲ್ಲ ಅಂದ್ರೆ ಮಗಳ ಮನೆಯಲ್ಲಿದ್ದಾರೆ, ಬೇರೆ ಎಲ್ಲೂ ಇಲ್ಲ. ನಾವ್ ಹೇಳ್ತೀರಿ ಅವ್ರ ಮಗಳ ಮನೇಲೆ ಇರೋದು. ನಮ್ಗೆ ಹೋಗಿದ್ಯೋ ಅಷ್ಟಿಲ್ಲ. ಈ ಪೊಲೀಸ್ ಅವರೇ ಇದು ಮಾಡಿ ಅವ್ರನ್ನ ಹಿಡಿಬೇಕು ಸರ್, ಅಷ್ಟೇ. ಏನ್ ಸರ್ ನಮ್ಗ್ ಕೊಟ್ಟಿರೋದೇನು 15ನೇ ತಾರೀಕಲ್ಲಿ ಕೊಟ್ಬಿಡ್ತೀನಿ ಅಂತ, ಅದು ಕೂಡ ಸುಳ್ಳು ಸರ್. 1 ವರ್ಷದಿಂದ ನಮ್ಗೆ ಯಾಮಾರಿಸ್ತಾ ಇದ್ದಾರೆ. ಇವತ್ ಕೊಡ್ತೀನಿ 2 ತಿಂಗಳು 3 ತಿಂಗಳು ಅಂತ. ಇವಾಗ ಇದೆಲ್ಲ ಆಗಿದ ತಕ್ಷಣ, ಎಲ್ರು ಬಂದಿದ ತಕ್ಷಣ ಹೋಗಿ ಬಚ್ಕೊಂಡಿದ್ದ. ಇದು ಮೇನ್ ಸೀನಾ ಕೂಡ ಇದು ಬಿಸ್ನೆಸ್ ಅಂತ, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಇಂದು ತುಂಬಾ ಜನರಿಗೆ ಅವ್ನು ಯಾಮಾರಿಸಿದ್ದಾನೆ. ಅಯ್ಯಪ್ಪ ಮುಲ್ಬಾಗಲಲ್ಲೂ ಅವ್ನ್ದು ಆಲ್ರೆಡಿ ಕೇಸ್ ಇದೆ ಅಂತ. ಇದೇ ತರ ಅವನನ್ನು ಹಿಡಿದ್ರೇನೆ ಗೊತ್ತಾಗ್ಬಿಡತ್ತೆ ಸರ್. ಇವ್ರು 3 ಜನನು ಕಲ್ರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ತರ ತುಂಬಾ ಜನಗ ಅನಾಯಾಮ. ಹಂಗ್ ಸಿಗ್ಲಿಲ್ಲ ಅಂದ್ರೆ ನಮ್ ಸಾವಿಗೆ ಇವರೇ ಸರ್ ಕಾರಣ. ಸತ್ಯವಾಗ್ಲೇ ನಾವ್ ಎಲ್ಲೋಗಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಸರ್. ನಾವ್ ಸತ್ರೆ ಅದಕ್ಕೆ ಇವರೇ ಕಾರಣ. ಸೀನಾ, ಕೃಷ್ಣಾರೆಡ್ಡಿ, ರಾಮಕ್ಕ ಇವರೇ ನಮ್ ಸಾವುಕಾರ. ನಮ್ ಹಣ ಹೋಯ್ತು, ನಾವ್ ಯಾರ ಹತ್ರ ಸರ್ ಹೋಗಿ ಕೇಳ್ಬೇಕು? ನಾವು 8 ಲಕ್ಷ ಕೊಟ್ಟಿದ್ದೀರಿ ಸರ್. ಅಗ್ರಿಮೆಂಟ್ ಮಾಡಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ಒಪ್ಕೊಂಡಿರೋ ರೆಕಾರ್ಡ್ಸ್ ಎಲ್ಲ ಇದೆ. ಇವಾಗ್ಲೂ 15ನೇ ತಾರೀಕು ಕೊಡ್ತೀನಿ ಅಂತಾನೆ ಹೇಳಿದ. ಅದು ನನ್ಗೆ ನಂಬಿಕೆನೇ ಇಲ್ಲ ಸರ್. ಅಯ್ಯಪ್ಪ ಬರ್ತಾನೆ, ಎಲ್ಲಿದ್ದಾನಂತ ಕೂಡ ಗೊತ್ತಿಲ್ಲ. ಎಲ್ಲೂ ಇಲ್ಲ, ಇಲ್ಲೇ ಎಲ್ಲೋ ಸುತ್ತಾಡ್ಕೊಂಡಿದ್ದಾನ ಅಷ್ಟೇ ಸರ್. ಈಗ ಸಮಸ್ಯೆ ಏನಾಗಿದೆ? ಈಗೇನೋ ಅವ್ರ ಜಾಗ ಅಂತ ಅವ್ರು ಕಾಂಪೌಂಡ್ ಹಾಕೊಂಡಿದ್ದಾರೆ ಸರ್, ಜಗನ್ನಾಥ್ ಸರ್ ಅನ್ನೋರು. ಅವ್ರ ಜಾಗ ಅಂತ ಇದ್ರೆ ಫಸ್ಟ್ ಏನಾದ್ರು ಮಾಡಿದ್ರೆ ನಮ್ಗೆ ಗೊತ್ತಿಲ್ದಿರಾನೇ ಅಲ್ವಾ ಸರ್ ಹೋಗಿ ಸಿಕ್ಕಾಕೊಂಡ್ಬಿಟ್ರಿ. ಅದು ಕೇಸಲ್ಲಿ ಇದೆ ಅಂತ ಒಂದ್ ಏನಾದ್ರು ಇದ್ದಿದ್ರೆ ನಾವೇನಕ್ ಸರ್ ಹೋಗೋದ್ರಲ್ಲಿ ಸಿಕ್ಕಾಕೊಂತೀರಿ? 2015 ஒரு சைட் வாங்கியிருந்தான். நான் 10 lakhs கொடுத்துட்டு சைட் வாங்கினோம். 2018 அவங்க பையன் கல்யாணத்துக்கிட்ட இன்னொரு சைட்டு அவரே என்னை தேடினு வந்து ರಾಮಕ್ಕ, ರಾಮಕ್ಕ ಕೃಷ್ಣಾರೆಡ್ಡಿ, அவங்க ಮಗ ಶ್ರೀನಿವಾಸ್ ರೆಡ್ಡಿ, ಇವ್ರು 3 ಜನ 2 ಸೈಟ್ ನನಗೆ ಕೊಟ್ಟಿದ್ರು. ನಂದು ರಿಜಿಸ್ಟ್ರೇಷನ್ ಆಗಿದೆ, ಈ ಖಾತೆ ಆಗಿದೆ, ಪ್ಲಸ್ KD ಅಪ್ರೂವಲ್ ಎಲ್ಲ ಮಾಡ್ಕೊಂಡಿದೀವಿ. ಇದ್ರ ಕೇಸ್ ಇರೋದು ನಮ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಇದು 2010ರಲ್ಲಿ ಜಗನ್ನಾಥ್ ಅವ್ರಿಗೂ ಕೇಸ್ ಇದೆ ಅಂತೆ. ಆ ಡೀಟೇಲ್ಸ್ ನಮ್ಗೆ ಯಾವ್ದು ಗೊತ್ತಿಲ್ಲ. ಮನೆ ಕಟ್ಬೇಕು ಬಂದ ಮೇಲೆ ಅವಾಗ ಇವರು ಜಗನ್ನಾಥ್ ಬಂದು ನನ್ನ ಪರವಾಗಿ ಆಗಿದೆ ಕೇಸು, ನಮ್ಮ ಪರವಾಗಿ ಆಗಿದೆ. ಇವರು ಜಗನ್ನಾಥ್ ಬನ್ನವರು ಯಾವುದೇ ಒಂದು ಬೋರ್ಡು ಇಲ್ಲ, ಹಾಕಿಲ್ಲ. ಈ ಪ್ರಾಪರ್ಟಿ ಕೋರ್ಟ್ ಅಲ್ಲಿ ಇದೆ, ಯಾರಿಗೂ ಮಾಹಿತಿ ಇಲ್ಲ. ಈ ಅಕ್ಕ ಅವರು ದುಡ್ಡು ಕೊಟ್ರು ಸೈಟ್ಗಂತ, ಇವ್ರನ್ನು ಯಾಮಾರಿಸ್ಬಿಟ್ರು. ಈ ಅಕ್ಕ ಅವರು ಕೊಟ್ರು, ನಮ್ಮನ್ನು ಯಾರಿಸ್ಬಿಟ್ರು. ಇನ್ನೊಬ್ರು ಬ್ಯಾಂಕ್ ಅವರು ಇದಾರೆ, ಬಾಡಿಗೆ ಇದಾರೆ ಅವ್ರ ಮನೇಲಿ, ಪಾಪ ಮುದುಕರು 5 ಲಕ್ಷ ತಗೊಂಡು ಅವ್ರನ್ನ ಯಾಮಾರಿಸ್ಬಿಟ್ರು. ಇದೆಲ್ಲ ನಡಿವರೆಗೂ ಇವ್ರು ಜಗನ್ನಾಥ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಈಗ ನನ್ಗೆ ಹೈಕೋರ್ಟ್ ಆರ್ಡರ್ ಆಗಿದೆ, ನೀವೆಲ್ಲ ಒಟ್ಬಿಡಿ, ನನ್ನ ಜಾಗ ನನ್ಗೆ ಕೊಟ್ಬಿಡಿ. ನಾನು ಕೇಳ್ದೆ, ಯಾಕಣ್ಣ ಒಂದು ಬೋರ್ಡ್ ಆಗ್ಬೋದಾಯ್ತಲ್ಲ, ನಾವು ಯಾಕೆ ತಗೊಳ್ತೀವಿ ಇಲ್ಲಿ? ನಾನು ಹಾಕಿದ್ದೀನಿ, ಅವರೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಏನಿಲ್ಲಣ್ಣ, ಇದು ಟೋಟಲ್ ಕಾಂಪೌಂಡ್ ಇತ್ತು, ಒಳಗಡೆ ಬಿಸ್ನೆಸ್ ಮಾಡಿದ್ದಾರೆ ಇವರು. ನಮ್ಮ SCಗಳನ್ನ ಟಾರ್ಗೆಟ್ ಮಾಡಿಕೊಂಡು 20 ಲಕ್ಷ 10 ಲಕ್ಷ ಎಲ್ಲ ಸಂಪಾದನೆ ಮಾಡ್ಕೊಂಡು ಆತ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ನಾನು 3 ಸರ್ಕಲ್ ಇನ್ಸ್ಪೆಕ್ಟರ್ಗೂ SIಗೂ ಅಟ್ರಾಸಿಟಿ ಕೇಸ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ. 2 ತಿಂಗಳಾಗಿದೆ. ಇದುವರೆಗೂ ಅದ್ರ ಬಗ್ಗೆ ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟು ಅವ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಈಗ ಫೈನಲ್ ಆಗಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು DC ಸಾಹೇಬ್ರಿಗೆ ಕೊಟ್ಬಿಟ್ಟು ನಾವು ಒಂದು ದೊಡ್ಡ ಮಹಾ ಧರ್ನ ಮಾಡಿಬಿಟ್ಟು ನಮ್ಗೆ ನ್ಯಾಯ ಆಗಲೇಬೇಕು.
ಈಗ ಈ ಊರು ಏನಂತಾರೆ, ನಿಮಗೂ ನಮ್ಗೆ ಸಂಬಂಧ ಇಲ್ಲ ಅಂತಾರೆ. ಜಗನ್ನಾಥ್ ಅವರು ನಿಮಗೂ ನಮ್ಗೆ ಸಂಬಂಧ ಇಲ್ಲ, ನೀವು ಅವ್ರ ಹತ್ರ ದುಡ್ಡು ಕೊಟ್ಟಿದ್ರ ಅವ್ರ ಹತ್ರ ತಗೊಳ್ರಿ ಅಂತ. 10 ವರ್ಷ ಇದಾರಲ್ಲ, ನಮ್ಗೆಲ್ಲ KDಯಲ್ಲಿ ಖಾತಾಗಳಾಗಿದೆ, ಪಂಚಾಯತಿಯಲ್ಲಿ ಮನೆ ಕಟ್ಟಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾನೆ, KDಯಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ, ಈ ಅಧಿಕಾರಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಅಂತ ಸಂದರ್ಭದಲ್ಲೂ ಈ ಜಗನ್ನಾಥ್ ಅವರು ಇಲ್ಲ. ಈಗ ನನ್ಗೆ ಹೈಕೋರ್ಟ್ ಆಗಿದೆ, ನೀವು ಯಾರು ಇರಬಾರ್ದು, ನನ್ನ ಪ್ರಾಪರ್ಟಿ ನನ್ ಕೊಡಿ ಅಂತ. ಇದು ಯಾವ ವಿಧದಲ್ಲಿ ನ್ಯಾಯ ಇಲ್ಲ. ಸರ್ ಕೊಟ್ರೆ ಅದು ಕಾನೂನು. ಹಣ ಇದೆಯೋ ಇಲ್ವೋ ನಮ್ಗೆ ಯಾವ ಮನೆ ಇದೆ, ಇವಾಗ ಈ ಮನೆ ಸೇಲ್ ಮಾಡೋದು ನಮ್ಮ ಹಣ ಸೆಟಲ್ ಮಾಡ್ಲಿ ಸರ್ ಅಷ್ಟೇ. ಆ ಜಾಗ ಅವ್ರದ್ದು ಇರ್ಬೋದು, ಕಟ್ಟಿರೋ ಮನೆ ಕೃಷ್ಣಾರೆಡ್ಡಿ ತಾನೆ, ಅದನ್ನ ಮಾರಾದ್ರು ನಮ್ಗೆ ಹಣ ಸೆಟಲ್ ಮಾಡ್ಲಿ. ಅವ್ರು ಫಸ್ಟ್ ಅವ್ರನ್ನ ಹಿಡಿದ್ರೆ ಸಾಕು ಸರ್ ಪೊಲೀಸ್ ಅವರು. ಅವ್ರನ್ನ ಏನು ಮಾಡಲ್ಲ, ನಮ್ಮನ್ ಕರ್ಸಿ ಏನೋ ಒಂದ್ ಇಲ್ಲಿ ಮಾತಾಡ್ತಾರೆ ಸಾಕು. ಯಾಕೆ ಅವ್ರು ಕಲ್ರಂಗ್ ಹೋಗಿ ಬಚ್ಕೊಂಡಿದ್ದಾರೆ ಅಂತ ಅದು ಗೊತ್ತಾಗ್ಬೇಕು ಸರ್. ಇಷ್ಟು ಜನ ಮೋಸ ಮಾಡಿ ಎಲ್ಲೂ ಇಲ್ಲ ಸರ್. ಮಗಳ ಮನೆ ಕಲ್ಪನಾ ಹತ್ರನೇ ಅವ್ರು ಇರೋದು, ಕಲ್ಪನಾ ಹತ್ರನೇ ಇದಾರೆ ಸರ್ ಅವರು. ಬೇಕಾಬಟ್ಟೆ ಸುಮ್ನೆ ಏನೇನೋ ನೋಟಿಸ್ ಕಳ್ಸ್ತಾರ. ಮನೆ ಹತ್ರ ಹಣ ಕೇಳಕ್ ಬಂದ್ರೆ ಏನೋ ಮಾಡ್ಬಿಟ್ರು, ಏನೋ ನಮ್ಮನ್ನ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂದ್ರೆ ನಾವ್ ಎಲ್ಲಿ ಹೋಗಿ ಹಣ ಸ್ಟೇಷನ್ಗೆ ಹೋದ್ರೇನು ಅಲ್ಲೂ ಇದು ನಮಗ್ ಸಂಬಂಧ ಇಲ್ಲ ಅಂತ. ಮನೆ ಹತ್ರ ನಾವ್ ಯಾಕೆ ಸರ್ ಕೋರ್ಟ್ಗೆ ಹೋಗ್ಬೇಕು? ನಾವು ಕೋರ್ಟ್ ಎಲ್ಲ ಹಣ ಕೊಟ್ಟಿದ್ದೀವಿ ಇವ್ರ ಹತ್ರ. ನಿಂದಿಲ್ಲ ನಮ್ಮ ಹಣ ಕೊಟ್ಬಿಡ್ಲಿ ಅಷ್ಟೇ. ಯಾಕೆ ನೀನ್ ನಮ್ಮ ಹಣ ತಗೋಬೇಕು ಕೇಸಲ್ಲಿ ಇರೋದನ್ನ? ಟೋಟಲಿ ನಮ್ದು 2 ಸೈಟು, ಎಕ್ಕಾಗ ಒಂದು ಸೈಟು, ಅದೇ ಸೈಟು ಈ ಅಕ್ಕರ್ಗೋ ಒಂದು ಮನೆ. ಇನ್ನೊಬ್ರು ಬಾಡಿಗೆ ಇದ್ದಾರೆ ಪಾಪ, 27 ಲಕ್ಷ ಮನೆ ತಗೊಂಡ್ರವ್ರು. ಈಗ ಇವ್ರು ಏನಂತಾರೆ, ಮನೆ ಖಾಲಿ ಮಾಡಿ ನನ್ ಜಾಗ ಅಂತಾರೆ. ಎಲ್ಲಿಗೆ ಹೋಗ್ಬೇಕು ನಾವು? ನಮ್ ದುಡ್ಡು ತಗೊಂಡ್ಬಿಟ್ಟು ಇವ್ರು ನಂದಂದ್ರೆ ಇಷ್ಟು ದಿವಸ ಇವ್ರು ಎಲ್ಲಿಗೆ ಹೋದ್ರೆ ಈತ ಮನುಷ್ಯ ಒಳಗಡೆನೂ ಹೋಗಿಲ್ಲ. ಹೋಗ್ಲಿ ಸರಿ, ಕಾನೂನು ಪ್ರಕಾರ ಹೋಗೋಣ ಅಂತ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರು ಅವ್ರು ಇದುವರೆಗೆ ಕ್ರಮನೇ ತಗೊಳ್ಳಲ್ಲ. ಇದು ಸಿವಲ್. ಯಾವ ಸಿವಲ್? ನಮ್ಮನ್ನು ಮೋಸ ಮಾಡಿದ್ರು ಸಿವಲ್. ಫೋರ್ಜರಿ ಮಾಡಿದ್ರೆ ಟೀಚಿಂಗ್ ಮಾಡಿದ್ದಾರೆ, ಇದೆಲ್ಲ ಕ್ರಿಮಿನಲ್ ಬರುತ್ತಲ್ಲ. ಪೇಪರ್ ಕೂಡ ನಾನು 100% ಹೇಳ್ತೀನಿ, ಇದು ಸತ್ಯಕ್ಕೆ ಸತ್ಯಾಂಶ. ನೋಡಿ, ಯಾವನು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಅನಾರ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಕೇಸ್ ಇದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಇಲ್ಲಿ ಪಂಚಾಯತಿಯಲ್ಲಿ ಎಂಟರ್ ಮಾಡ್ಬೇಕಲ್ಲ, ಇದು ಕೇಸಲ್ಲಿ ಇದೆ ಅಂತ. ಅವ್ರು ರಿಜಿಸ್ಟ್ರೇಷನ್ ಮಾಡ್ತಾರೆ, ಈ ಖಾತಾ ಮಾಡ್ತಾರೆ. ಈಗ ರೀಸೆಂಟ್ 4 ತಿಂಗಳಾಯ್ತು ಈ ಖಾತಾ ಮಾಡಿರೋದು. ಹೆಂಗ್ ಮಾಡ್ತಾರೆ? ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ಇವ್ರದ್ದು ಸೆಟ್ಟಿಂಗು. ಇದೆಲ್ಲ ಆದ್ಮೇಲೆ ಇವ್ರೇನ್ ಮಾಡ್ತಾರೆ ಗೊತ್ತಾ? ನಾವು ಒಂದು ಈಗ ನನ್ ಜಾಗ ಆಗ್ಬಿಟ್ಟಿದೆ, ನೀವ್ ಹೋಗಂದ್ರೆ ಬಿಟ್ಬಿಡ್ತೀವ ಇವನ್ನ. ನಮ್ ಹಣ ಕೊಡ್ಸ್ಬಿಟ್ರೆ ಸಾಕು ಸರ್. ಅವ್ರ ಜಾಗ ಅವ್ನ ಹಿಡ್ಕೊಂಡು ಮಿಲಿಟರಿ ಆಫೀಸರ್, ಆರ್ಮಿ ಆಫೀಸರ್ ಅವ್ನ್ ಮೋಸ ಮಾಡ್ಕೊಂಡಿದ್ದಾರೆ. ನಮ್ಗೆ ನ್ಯಾಯ ದೊರಕಬೇಕು ಸಾಹೇಬ್ರ. ನಾವಿಲ್ಲೇ ಕೂತ್ಕೊಳ್ತೀವಿ, ಸೇವೆ ಮಾಡೋರು ಅವ್ರಿಗೆ ಮೋಸ ಆಗಿದೆ ಸರ್. ನಾವಿಲ್ಲೇ ಕೂತ್ಕೊಳ್ತೀವಿ, ಯಾರೇ ಬರ್ಲಿ, ಅದು ಏನೇ ಕೇಸ್ ಫೈಲ್ ಆಗ್ಲಿ, ಯಾರೇ ಆಗಲಿ. ಈಗ ನಮ್ದು ಇಷ್ಟೊಂದು ಪ್ರಾಬ್ಲಮ್ ಇದೆಲ್ಲ, ಇಷ್ಟು ಪ್ರಾಬ್ಲಮ್ ಇದೆ ನಮ್ದೆ. ಅವ್ರ ಕೆಲಸ ಅವ್ರು ಬ್ಲಾಕ್ ಮಾಡ್ಕೊಳ್ತಾರೆ. ಹೆಂಗ್ ಹೋಗೋದು ನಾವು? ತಂದೆ ಏನೋ ಯಾಮಾರ್ಸಿದಾರಂತ ಈಗ ಆರೋಪಗಳು ಮಾಡ್ತಾ ಇದಾರೆ. ಈ ಕಡೆ ನೋಡಿದ್ರೆ ಕಾಂಪೌಂಡ್ ಆಗ್ತಾ ಇದಾರೆ, ಸುಮಾರು ಜನ ಲಕ್ಷಗಳು ಕಳ್ಕೊಂಡಿದ್ದಾರೆ. ನಿಮ್ ತಂದೆ ಕಾಣೆಯಾಗಿದ್ದಾರೆ ಅಂತ ಅವ್ರ ದೂರು. ಏನ್ ಸರ್ ನಿಜ? ನಾನು ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ದೀನಿ ಅವ್ರಿಗೆ, ಹಾಸ್ಪಿಟಲ್ ಇದ್ದೀನಿ, ಬಂದು ನಾವೆಲ್ಲ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಮತ್ತೆ ಮಧ್ಯಾಹ್ನ ಫೋನ್ ಮಾಡಿದೆ, ನಾನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಇವ್ರಿಗೆ ಹೇಳಿದ್ದೇನೆ, ಸಂಜೆ ಹೇಳಿದ್ದೀನಿ, ನಾನು ಫೋನ್ ಮಾಡಿ ಬೆಳಗ್ಗೆ ಹೇಳಿದ್ರೆ ಇನ್ಫಾರ್ಮ್ ಮಾಡಿ ಹಿಂಗೆ ಗಲಾಟೆ ಆಗ್ತಾ ಇದೆ ಬನ್ನಿ ಅಂತ ಹೇಳಿದ್ದೀನಿ. ಮತ್ತೆ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು. ನಾನು ಅವ್ರ ಮನೇಲಿ ಬಿಟ್ಟು ಹೋಗಿ 5 ವರ್ಷ ಆಗಿದೆ, ಅದೆಲ್ಲರಿಗೂ ಗೊತ್ತು ಊರಲ್ಲಿ. ನಾನು ಸಪ್ರೇಟ್ ಇರೋದು, ನಾನು ಬಾಡಿಗೆ ಮನೇಲಿ ಇರೋದು. ಶಶಿಕುಮಾರ್ ಸರ್. ಆದ್ರೆ ಈ ತಕರಾರು ನಿಮ್ಗೆ ಸಂಬಂಧ ಇಲ್ಲ ಸರ್. ಮಾಹಿತಿ ನೀಡಿದ್ದೀನಿ ಅಷ್ಟೇ, ನನಗೆ ಗೊತ್ತಾಗಿತ್ತು, ನಾನು ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ದೀನಿ. ಇವ್ರ ಅಣ್ಣನು, ಇವ್ರ ಅಣ್ಣ, ಇವ್ರ ತಾಯಿ, ಇವ್ರ ಅಕ್ಕ ತಂಗಿಂದ್ರು. ಸರ್, ನನ್ನ ಹೆಸರು JS ಜಗನ್ನಾಥ್ ಅಂತ. ನಮ್ಮ ತಂದೆ ಹೆಸರು JR ಶಂಕರಪ್ಪ, ನಮ್ಮ ತಾಯಿ ಹೆಸರು ಲಕ್ಷ್ಮೀದೇವಮ್ಮ ಅಂತ. ರಾಮಕ ಕೋಂ ಕೃಷ್ಣಾರೆಡ್ಡಿ ಅನ್ನೋರು ನಮ್ಮ ಮೇಲೆ ಹೂಡಿದ್ರು 61/82 ಅಂತ. ನಾರಾಯಣ ರೆಡ್ಡಿ ಕಡೆಯಿಂದ ನಾವು 30/5/90 ನಾವು ಪರ್ಚೇಸ್ ಮಾಡಿದ್ವಿ. ನಾರಾಯಣ ರೆಡ್ಡಿ ಬಂದು ರಾಜಮ್ಮ ಗುರುವಾರೆಡ್ಡಿ ಕಡೆಯಿಂದ 24/1/80 ಅವ್ರು ತಗೊಂಡು ಕನ್ವರ್ಷನ್ ಮಾಡಿದರು. ಕನ್ವರ್ಷನ್ ಮಾಡಿದ ನಂತರ 1 ಎಕರೆ ಜಮೀನಲ್ಲಿ ಸರ್ವೆ ನಂಬರ್ 20, ಖಾತಾ ನಂಬರ್ 276/1 ಅಲ್ಲಿ ಅದನ್ನು ಕನ್ವರ್ಷನ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಒಂದು ಅರ್ಧ ಮಾರಿದ್ರು.
ಉಳಿದಿರೋದು ನಮಗೆ 147 ಸದರನ್ ಬೌಂಡ್ರಿ, ಈಸ್ಟ್ ವೆಸ್ಟ್ ಸದರನ್ ಬೌಂಡ್ರಿ 147, ನಾರ್ತ್ ಸೌತ್ 225 ಅಡಿಗಳು ನಮಗೆ ನಾರಾಯಣ ರೆಡ್ಡಿ ಕಡೆಯಿಂದ ಕ್ರಯ ಮುಖಾಂತರ ತೆಗೆದುಕೊಂಡಿದ್ದಾರೆ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ. ನಮ್ಮ ತಂದೆ ತಾಯಿ ಇದ್ದಾಗ ಕೇಸ್ ನಡೆದು ವಯಸ್ಸು 61 ಆಫ್ 82 ಅಂತ. ಆವಾಗ ರಾಮಕ್ಕ ಅವರು ನಮ್ಮ ಮೇಲೆ ಅವ್ರ ತಾಯಿ ಮೇಲೆ ಕೇಸ್ ಹೂಡಿದ್ರು, ಪಾರ್ಟೇಷನ್ ಶೂಟ್ ಅಂತ. ಪಾರ್ಟೇಷನ್ ಶೂಟ್ ಹೂಡಿದ್ದ ಮೇಲೆ ರಾಮಕ್ಕ, ಲಕ್ಷ್ಮಮ್ಮ, ಪೂರ್ವಾರೆಡ್ಡಿ, ರಾಜಮ್ಮ, ವೆಂಕಟೇಶ್ ರೆಡ್ಡಿ ಅಂತ ಇಷ್ಟು ಜನರ ಮೇಲೆ ಮಾಡಿದರು. ಅದು 30/9/94 ಡಿಗ್ರಿ ಆಯಿತು. 3 ಎಕರೆ 7 ಗುಂಟೆ ಬಂದು ಮುನ್ನತ್ ನಾಯ್ಡಿಗೆ ಸೇಲ್ ಮಾಡಿದ್ರು. 1 ಎಕರೆ ನಾರಾಯಣ ರೆಡ್ಡಿ ಪರ್ಚೇಸ್ ಮಾಡಿ ನಾರಾಯಣ ರೆಡ್ಡಿ ಕನ್ಫರ್ಮ್ ಆಯಿತು. ನಮ್ಮದು ಕನ್ಫರ್ಮ್ ಆಗಿದೆ ಅವಾಗ. ಮತ್ತು RS 7 ಆಫ್ 96 ಅಂತ ಮತ್ತು ಸೀನಿಯರ್ ಡಿವಿಷನ್ನಲ್ಲಿ ಇದೇ KGF ನ್ಯಾಯಾಲಯದಲ್ಲಿ ಹೂಡಿದ್ರು. ಅದು ಡಿಸ್ಮಿಸ್ ಆಯಿತು. ಅವ್ರಿಗೆ ನಮ್ಮ ಪರವಾಗಿ ಎಲ್ಲ ಆಗಿದೆ, ಆರ್ಡರ್ ಆದೇಶ ಆಗಿದೆ. ತದನಂತರ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಲ್ಲಿ ಹೂಡಿದ್ರು. ಅದನ್ನು RSC 12/08/2009 ಅಂತ ಅದನ್ನು ರಾಮಕ್ಕನದು ವಜಾ ಆಗಿದೆ. ಅವ್ರದ್ದು ಇದರಲ್ಲಿ ಸರ್ವೆ ನಂಬರ್ನಲ್ಲಿ 20ರಲ್ಲಿ ಯಾವುದೇ ಜಮೀನು ಇರುವುದಿಲ್ಲ. ತದನಂತರ ಅವರು ಇಲ್ಲಿಗಲ್ ಖಾತೆಗಳು ಮಾಡಿಕೊಂಡು ಒಂದು ಅನ್ರಿಜಿಸ್ಟರ್ಡ್ ವಿಲ್ ಅಂತ ಮಾಡಿಕೊಂಡು 15/8/78 ಅಂತ ಮಾಡಿಕೊಂಡು ಇಲ್ಲಿಗಲ್ ಖಾತೆಗಳು ಪಂಚಾಯತಿಯಲ್ಲಿ ಮಾಡ್ಕೊಂಡಿದ್ರು. ಆವಾಗ RTIನಲ್ಲಿ ಕೇಳಿದಾಗ ನನಗೆ ಇಲ್ಲ, ಇದು ಅನ್ರಿಜಿಸ್ಟರ್ಡ್ ವಿಲ್ ಒಂದಿದೆ, ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ನಮಗೆ ಅಂದರು. ನಾನು ಏನೇನು ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ ನೀವು ಆ ಡಾಕ್ಯುಮೆಂಟ್ಸ್ ಪ್ರಕಾರ ನಾನು ಕೊಡಬೇಕು. ಮದರ್ ಡೀಡ್ ಇದೆಯಾ, ಇದರಲ್ಲಿ ಅನುಮೋದನೆ ಮಾಡಿದ್ದೀರಾ ಪಂಚಾಯತಿಯಲ್ಲಿ, ಯಾವ ದಾಖಲೆ ಇದೆ, ಪ್ಲ್ಯಾನ್ ಅಪ್ರೂವ್ಡ್ ಇದೆಯಾ, ಏನೇನು ಅಂತ ಇಲ್ಲಿ ಇರೋದು ಒಂದೇ ಅಂದರು. ಆಮೇಲೆ ಅದು ರದ್ದುಪಡಿಸಿದ್ರು ಇಒ ಬಂಗಾರಪೇಟೆಯಲ್ಲಿ. ಮತ್ತು ಹೈಕೋರ್ಟ್ ತನಕ ಹೋಯಿತು. ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ 1/2/6/44/2021 ಅಂತ ರಿಟ್ ಪಿಟಿಷನ್ ಸಂಖ್ಯೆ. ಆವಾಗ ರಾಮಕ್ಕನ್ನು ಪಾರ್ಟಿ ಮಾಡಿದ್ದು ಚೀಫ್ ಸೆಕ್ರೆಟರಿ, CEO ಜಿಲ್ಲಾ ಪಂಚಾಯಿತಿ, EO ತಾಲೂಕ್ ಪಂಚಾಯಿತಿ, PDO ಅಂತ. ನಮಗೆ ಈ ಖಾತೆಗಳನ್ನು ಹೆಂಗೆ ಇದು ಮಾಡಿದರೆ ಈ ಖಾತೆಗಳು ಮಾಡಿದರು. ಅನಂತ ರೆಡ್ಡಿಯವರು ಈ ಖಾತೆಗಳು ಮಾಡಿಬಿಟ್ಟಿದ್ರು. ನಾವು ಎಷ್ಟೇ ಇದು ಮಾಡಿದ್ರು ಹೈಕೋರ್ಟ್ನಲ್ಲಿರುವಾಗ ಅವರು ಮಾಡಿದರು. ತದನಂತರ ನಮ್ಮ ಖಾತೆಗಳು ಮಾಡಿದ್ರೆ ಮತ್ತೆ ರಿಟ್ ಪಿಟಿಷನ್ ಹಾಕಿ 2/0043 ಅಂತ 2022 ಅಂತ ಆದೇಶವಾಯಿತು. ನೀವು ಇದನ್ನು ಪೊಲೀಸ್ ಪ್ರೊಟೆಕ್ಷನ್ನು ಮತ್ತು ಇವರು ರಾಮಕ್ಕ, ಕೃಷ್ಣಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಲತಾ, ಕಲ್ಪನಾ, ಶ್ವೇತಾ ಅಂತ ಎಲ್ಲರ ಮೇಲೆ ನಾವು ಇದು ಮಾಡಿದ್ವು. CEO, ಚೀಫ್ ಸೆಕ್ರೆಟರಿ, EO, PDO ಅಂತ. ಇದನ್ನು ನೀವು ಮಾಡಿಕೊಡ್ತೀರಾ ಇಲ್ಲ ಕೋರ್ಟ್ ಕಂಟೆಂಪ್ಟ್ ಹೋಗಲ್ಲ ಅಂತ ನಾನು ಕೇಳಿದ ಮೇಲೆ, ನಾನು 2024 RTIನಲ್ಲಿ ಕೇಳಿದ ಮೇಲೆ ಇವಾಗ ಹೈಕೋರ್ಟ್ ಆದೇಶದಂತೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ನೊಂದಿಗೆ ನಮ್ಮ ಪ್ರಾಪರ್ಟಿ ಈ ಖಾತೆ ಮಾಡಿಕೊಟ್ಟು ನಮ್ಮ ಸ್ವಾಧೀನಕ್ಕೆ ಕೊಟ್ಟಿರುತ್ತಾರೆ. ಅದಲ್ಲದೆ ನಮಗೆ ಮುನ್ನತ್ ನಾಯ್ಡು ಅಂತ ಒಬ್ಬರು ಕೇಸ್ ಹೂಡಿದ್ರು, OS 22/96 ಅಂತ. ಅದು ವಜಾ ಆಯಿತು ಮುನ್ನತ್ ನಾಯ್ಡು ಕಡೆಯಿಂದ. ಆವಾಗ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂಗಡಿಗಳಿತ್ತು, ಆವಾಗ ಡೆಮಾಲಿಷ್ ಆಯಿತು. ಆಮೇಲೆ ಅಲ್ಲಿಂದ ಅವರು RA 148/2008 ಅಂತ ಕೋಲಾರ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ, ಅಡಿಷ್ನಲ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೇಸ್ ಹೂಡಿದ್ರು. ಅದನ್ನು ಮುನ್ನತ್ ನಾಯ್ಡಿಗೆ ವಜಾ ಆಯಿತು. ತದನಂತರ RSA 754/2009 ಅಂತ ಆದೇಶ ಆಯಿತು. 3 ತಿಂಗಳ ಒಳಗಡೆ ನೀವು ಅಂಗಡಿಗಳನ್ನು ಡೆಮಾಲಿಷ್ ಮಾಡಿಕೊಡ್ಬೇಕು, ಇಲ್ಲಿರೋಂಥ ಇಲ್ಲಿಗಲ್ ಪ್ರಾಪರ್ಟಿಗಳೆಲ್ಲ ಮಾಡಿಕೊಡ್ಬೇಕು ಅಂತ. ಅದನಂತರ ನಾವು ಎಕ್ಸಿಕ್ಯೂಷನ್ 16/11 ಅಂತ ಹಾಕ್ಕೊಂಡು 2017ರಲ್ಲಿ ನಮಗೆ ಪೂರ್ತಿ ಪ್ರಾಪರ್ಟಿ 147 ಅಡಿ ಈಸ್ಟ್ ವೆಸ್ಟ್ ಸದರನ್ ಬೌಂಡ್ರಿ 225 3 ಮನೆಗಳು ಸಹಿತ ನಮ್ಮ ಸ್ವಾಧೀನಕ್ಕೆ ಕೊಟ್ಟಿರುತ್ತಾರೆ. ಕೋರ್ಟ್ ಮುಖಾಂತರ ಪೊಲೀಸ್ ರಕ್ಷಣೆಯೊಂದಿಗೆ ಬೆಸ್ಕಾಂ ಅಧಿಕಾರಿಗಳು, ಪಂಚಾಯತಿ ಅಧಿಕಾರಿಗಳೊಂದಿಗೆ ನಮಗೆ ಕೊಟ್ಟಿರುತ್ತಾರೆ. ಇದು ದಾಖಲೆಗಳೆಲ್ಲ ಇದು ಪೂರ್ತಿ ಇದೆ. ತದನಂತರ ನಾವು ಒಂದು ಇಲ್ಲಿಗೆಲ್ಲ ಟ್ರೆಸ್ಪಾಸ್ ಆಗಿದ್ದಾರೆ ಅಂತ ನಾವು ಕೇಸ್ ಹಾಕಿದ್ದು 497/2010 ಅಂತ. ಅದ ನಂತರ RA 29/22 ಅಂತ ಅದರಲ್ಲಿ ಕಂಪ್ಲೀಟ್ ಪ್ರಾಪರ್ಟಿ ನಿಮ್ಮದಾಗಿದೆ, ನೀವು ಎಂಜಾಯ್ ಮಾಡ್ಬೋದು ಅಂತ ಆದೇಶ ಆಗಿದೆ. ಕಾಯಂ ತಡ ಆಜ್ಞೆ ಇದೆ. ಇದರಲ್ಲಿ ರಾಮಕ್ಕ ಆಗಲಿ, ಅವ್ರ ಮಕ್ಕಳಾಗಲಿ, ಇನ್ನೊಬ್ಬರಾಗಲಿ, ಏಜೆಂಟ್ಸ್ ಆಗಲಿ, ರೌಡೀಸ್ ಆಗಲಿ,
ಪೊಲಿಟಿಷಿಯನ್ಸ್ ಆಗಲಿ ಯಾರು ಇದರಲ್ಲಿ ಪ್ರವೇಶ ಮಾಡಬಾರ್ದು. ಪ್ರವೇಶ ಮಾಡಿದ್ದಲ್ಲಿ ಅವ್ರು ಟ್ರೆಸ್ಪಾಸ್ ಕೇಸನ್ನು ಬುಕ್ ಮಾಡಬೇಕು ಅಂತ ಆದೇಶ ಇದೆ ನಮಗೆ. ಹಾಂ ನಾವು ಇದೆಲ್ಲ ಹೇಳ್ತಾ ಇದ್ದೀರಾ, ಹಾಂ ಬೆಳಗ್ಗೆಯಿಂದ ಒಂದು 3-4 ಹೆಂಗಸರು ಗೋಪಿ ಅಂತವರೆಲ್ಲ ಬಂದು ನಮಗೂ ಇದಾಗಿದೆ. ಅವ್ರದ್ದು ಯಾವುದೂ ಇಲ್ಲ ಸರ್, ಅವ್ರದ್ದು ಯಾವುದೂ ಇಲ್ಲ. ಅವ್ರದ್ದು ಯಾವುದೋ ಒಂದು 15/8/78 ಅಂತ ಮಾಡ್ಕೊಂಡಿದ್ದಾರೆ. 15/8/78 ಅನ್ನೋದು ಎನ್ ವೆಂಕಟೇಶ್ ರೆಡ್ಡಿ ಬಿನ್ ನರಸಿಂಹರೆಡ್ಡಿ ಅನ್ನೋರು ಟೌನ್ನಲ್ಲಿದೆ, ಅವ್ರ ಹೆಸರಿನಲ್ಲಿದೆ ಆ ಪ್ರಾಪರ್ಟಿ. 4 ಎಕರೆ 7 ಗುಂಟೆ ಟೋಟಲ್ಲು. ಆವಾಗ ಅವ್ರ ಹೆಸರಿನಲ್ಲಿರುವಾಗ ಈ ಇವ್ರಿಗೆ ಸೇಲ್ ಮಾಡೋಕ್ಕೆ ಹೆಂಗೆ ಬರುತ್ತೆ ಆ ತಾರೀಕಿನಲ್ಲಿ? ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಮಾಡಿಕೊಂಡು ರಾಮ ಖಾನ್ ಅವರು ಕೃಷ್ಣಾರೆಡ್ಡಿ ಕೃಷ್ಣಾರೆಡ್ಡಿನವರು ಫೇಕ್ ಡಾಕ್ಯುಮೆಂಟ್ಸು ಅದನ್ನು ಮಾಡಿಕೊಂಡು ಬೇರೆಯವರಿಗೆ ಸುಮಾರು ಜನರಿಗೆ ಮೋಸ ಮಾಡಿದ್ದಾರೆ ಅವರು, ಸುಮಾರು ಜನಕ್ಕೆ. ನಮಗೆ ನ್ಯಾಯಕ್ಕೆ ಸತ್ಯಕ್ಕೆ ಜಯ ಸಿಕ್ಕಿದೆ ನ್ಯಾಯಾಲಯದಿಂದ, ನಮಗೆ ತುಂಬ ಸಂತೋಷ ಆಗಿದೆ ಸರ್. ಕೋರ್ಟ್ ಆದೇಶದ ಮೇರೆಗೆ ತಮ್ಮ ಜಮೀನಲ್ಲಿ ತಾವು ಹೌದು ಸ್ವಾಮಿ. ಈಗ ಅವರು ಬೆಳಗ್ಗೆಲ್ಲ ತಕರಾರು ಮಾಡಿದ್ರಲ್ಲ, ಅವ್ರಿಗೇನಾದರೂ ಏನು ಹೇಳ್ತೀರ ಅವ್ರಿಗೆ? ಏನು ಅವ್ರದ್ದು ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ, ಪಂಚಾಯತಿಯಲ್ಲಿ ಡಾಕ್ಯುಮೆಂಟ್ಸು ಅವ್ರು ನೋಟಿಸ್ ಕೊಟ್ಟಾಯಿತು ರಾಮಕ್ಕನ್ಗೆ. ಇದರದಲ್ಲಿ ನೀವು ಮೇಲ್ಮನವಿ ಏನಾಗಿದ್ರೆ ಹೈಕೋರ್ಟ್ ಆದೇಶದಂತೆ 12/6/44 2/0043/22 ಅಂತ ಏನಾದರೂ ನಿಮ್ಗೆ ಆದೇಶ ಇದ್ದರೆ ಮೇಲ್ಮನವಿ ಏನಾಗಿದ್ದರೆ ನೀವು ತಲುಪಿಸಕ್ಕಂತ ಅಂತ 7 ದಿವಸ ಕಾಲಾವಕಾಶ ಕೊಟ್ಟರು. 1 ತಿಂಗಳಾಯಿತು, ಅವರು ಅಬ್ಜೆಕ್ಷನ್ ಬಂದಿಲ್ಲ ಪಂಚಾಯತಿಯಲ್ಲಿ. ಪಂಚಾಯತಿ ಮುಖಾಂತರ ಇವತ್ತು ಪೊಲೀಸ್ ಪ್ರೊಟೆಕ್ಷನ್ನೊಂದಿಗೆ ಪೊಲೀಸ್ ಸಹಾಯಗೊಂದೆ ಮೀಡಿಯಾ ಮುಂದೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಬೋರ್ಡ್ ಇವಾಗ ನೀವು ಫಿಕ್ಸ್ ಹಾಕ್ಬೇಕು, ಫಿಕ್ಸೇಷನ್ ಲಾಸ್ಟ್ಗೆ మేము వచ్చినా మేము రావాలా ఉన్నారని అనేక మా వర ఆమెటా అదేమో అడగతా ఉన్నారు కదా యాభై తల్లి వస్తుందా తెచ్చుకొని అట్లా అయిపోయింది ఆడుతుంది
జాగ్రత్త వస్తుందా అట్లా ఉండాల దానికి గొప్పలా అట్లా ఉంచాలా వెయిల్ ఉంది ఇట్లా పొంటి కూడా సేకరిస్తావు రెడీ కరెంట్ చూసుకో అయ్యా ఎట్లా దొబ్బుతారో చూస్తా ఉన్నా అసలు ఏమే మీరు కలకుండా దొబ్బుతాడు పక్కన ఉండేవాడు కలకుండా ఉంటే వాడి పోయి వాడు చేస్తాడు వాడికి అంత ఐడియా లేక చేస్తాడా కలకుండా జనాలు ఉండాలి వెరీ గుడ్ వెరీ గుడ్ గురా ಫಸ್ಟ್ ಪಲ್ಲೆ ಎಲ್ಲ ಕಟ್ಕೊಂತಾನೆ ವಾಲ್ ಮೇಲೆ ಒಂದು ನಾವು పోయి